ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಕಂಬೈನ್ ಗ್ರಾಜ್ಯುಯೇಷನ್ ಲೆವೆಲ್ ಎಕ್ಸಾಮಿನೇಷನ್ 2024 SSC CGL ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಈ ಒಂದು ಅಧಿಸೂಚನೆ 24/6/2024 ತಾರೀಕು ಬಿಡುಗಡೆಯಾಗಿದೆ. ಇದು ನೀವು ಅಪ್ಲಿಕೇಶನ್ ಹಾಕುವ ದಿನಾಂಕ 24/6/2024 ಲಾಸ್ಟ್ ಡೇಟ್ ಆಫ್ ಅಂದರೆ ಎಕ್ಸಾಮ್ ನೀವು ಇದನ್ನು ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ 24/7/2024 ಆಗಿರುತ್ತೆ. ಸ್ನೇಹಿತರೆ, ಇದಕ್ಕೆ 1 ತಿಂಗಳ ಕಾಲಗಳ ಟೈಮ್ ಇರುತ್ತೆ. ಒಟ್ಟು ಹುದ್ದೆಗಳು 17,777 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದು, ಇದನ್ನು ಯಾವ ಥರ ಎಲಿಜಿಬಿಲಿಟಿ ಇರುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಎಕ್ಸಾಮ್ನ ಕ್ಲೋಸಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದುಬಿಟ್ಟು 24/7/2024 ಆಗಿರುತ್ತೆ. ಹಾಗೆ ಇದು ಎಕ್ಸಾಮ್ನ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಟೈರ್ 1 ಎಕ್ಸಾಮ್ನ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಇದೇ ವರ್ಷ ನಡೆಸ್ತಾರೆ. ಹಾಗೆ ಇಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವಿಲ್ ಹೋಲ್ಡ್ ಕಂಬೈನ್ಡ್ ಗ್ರಾಜ್ಯುಯೇಷನ್ ಲೆವೆಲ್ ಎಕ್ಸಾಮಿನೇಷನ್ 2024 ಈ ಒಂದು ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಸ್ನೇಹಿತರೆ, ಪೋಸ್ಟ್ ಬಗ್ಗೆ ನೋಡುವುದಾದರೆ ಇದಕ್ಕೆ ಪೋಸ್ಟ್ ಬಗ್ಗೆ ಮತ್ತು ಯಾವ ಥರ ಸ್ಯಾಲ್ರಿ ಇರುತ್ತೆ ಮತ್ತು ಏಜ್ ಲಿಮಿಟ್ ಬಗ್ಗೆ ನೋಡುವುದಾದರೆ ಎಲ್ಲವೂ ಈ ಒಂದು ಸೆಕ್ಷನಲ್ಲಿ ಯಾವ ಥರ ಬರುತ್ತಂದರೆ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಈ ಒಂದು ಸೆಕ್ಷನ್ನಲ್ಲಿ ಸೆಂಟ್ರಲ್ ಸೆಕ್ರೆಟರಿ ಸರ್ವಿಸ್ ಹುದ್ದೆಗಳಿಗೆ 20ರಿಂದ 30 ಏಜ್ ಇರುತ್ತೆ. ಹಾಗೆ ಇಂಟೆಲಿಜೆನ್ಸ್ ಬ್ಯೂರೋ ಇದು ಗ್ರೂಪ್ ಬಿ ಆಗಿರುತ್ತೆ. ಇವೆಲ್ಲ ಗ್ರೂಪ್ ಬಿ ಆಗಿರುತ್ತೆ. 18ರಿಂದ 30 ವರ್ಷ ಏಜ್ ಇರಬೇಕು. ಮಿನಿಸ್ಟ್ರಿ ಆಫ್ ರೈಲ್ವೆಯಲ್ಲಿ ಗ್ರೂಪ್ ಬಿ ಅಂದರೆ 20ರಿಂದ 30 ವರ್ಷ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ 20ರಿಂದ 30 ವರ್ಷ ಏಜ್ ಆಗಿರಬೇಕು. AFHQ ಈ ಒಂದು ಹುದ್ದೆಗಳಿಗೆ 20ರಿಂದ 30 ವರ್ಷ ಏಜ್ ಆಗಿರಬೇಕು. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಒಂದು ಹುದ್ದೆಗಳಿಗೆ 18ರಿಂದ 30 ವರ್ಷ ಏಜ್ ಲಿಮಿಟ್ ಇರುತ್ತೆ. ಹಾಗೆ ಅದರ್ ಮಿನಿಸ್ಟರಿ ಡಿಪಾರ್ಟ್ಮೆಂಟ್ ಆರ್ಗನೈಜೇಷನ್ ಈ ಒಂದು ಹುದ್ದೆಗಳಿಗೆ 18ರಿಂದ 30 ವರ್ಷ ಆಗಿರಬೇಕು. ಮತ್ತು CBDT ಈ ಒಂದು ಹುದ್ದೆಗಳಿಗೆ ಅಂದರೆ ಗ್ರೂಪ್ ಸಿ ಹುದ್ದೆಗಳಿಗೆ 18ರಿಂದ 30 ವರ್ಷ ಆಗಿರಬೇಕು. ಹಾಗೆ CBIC ಹುದ್ದೆಗಳಿಗೆ 18ರಿಂದ 30 ವರ್ಷ ಏಜ್ ಆಗಿರಬೇಕು. ಮತ್ತು ಇಲ್ಲಿ ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಹುದ್ದೆಗಳಿಗೆ 18ರಿಂದ 30 ವರ್ಷ ವಯಸ್ಸಾಗಿರಬೇಕು. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ 20ರಿಂದ 30 ಏಜ್ ಲಿಮಿಟ್ ಆಗಿರಬೇಕು. ಇನ್ಸ್ಪೆಕ್ಟರ್ ಪೋಸ್ಟ್ಗೆ 18ರಿಂದ 30 ಏಜ್ ಆಗಿರಬೇಕು. ಹಾಗೆ ಇನ್ಸ್ಪೆಕ್ಟರ್ ಇದು ಒಂದು ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸಲ್ಲಿ 18ರಿಂದ 30 ವರ್ಷ ಏಜ್ ಆಗಿರಬೇಕು. ಈ ಎಲ್ಲ ಹುದ್ದೆಗಳಿಗೆ 44,900ರಿಂದ 1,42,400ರವರೆಗೆ ಸ್ಯಾಲ್ರಿಯನ್ನು ನಿಗದಿಪಡಿಸಿರುತ್ತಾರೆ. ಹಾಗೆ ಇಲ್ಲಿ ಅಸಿಸ್ಟೆಂಟ್ ಅಂದರೆ ಸೆಕ್ಷನ್ ಆಫೀಸರಲ್ಲೇ ಅದರ್ ಮಿನಿಸ್ಟರಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಇದರಲ್ಲಿ 18ರಿಂದ 30 ವರ್ಷ ಏಜ್ ಆಗಿರಬೇಕು. ಹಾಗೆ CBIC ಹುದ್ದೆಗಳಿಗೆ 18ರಿಂದ 30 ವರ್ಷ ಮತ್ತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದರಲ್ಲಿ 18ರಿಂದ 30 ವರ್ಷ ಏಜ್ ಆಗಿರಬೇಕು. ಡಿವಿಷನಲ್ ಅಕೌಂಟೆಂಟ್ ಈ ಒಂದು ಹುದ್ದೆಗಳಿಗೆ ಅಂದರೆ ಆಫೀಸರ್ ಅಂಡರ್ C&AG ಹುದ್ದೆಗಳಿಗೆ 18ರಿಂದ 30 ವರ್ಷ ವಯಸ್ಸಾಗಿರಬೇಕು. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ 18ರಿಂದ 30 ವರ್ಷ ಆಗಿರಬೇಕು. ಮತ್ತು ನಾರ್ಕೋಟಿಕಲ್ ಸೆಂಟ್ರಲ್ ಬ್ಯೂರೋ ಆಫ್ ಈ ಒಂದು ಹುದ್ದೆಗಳಿಗೆ 18ರಿಂದ 30 ವರ್ಷ ಏಜ್ ಆಗಿರಬೇಕು. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಪ್ರೋಗ್ರಾಮ್ ಹುದ್ದೆಗಳಿಗೆ 18ರಿಂದ 32 ವರ್ಷ ಏಜ್ ಆಗಿರಬೇಕು. ಮತ್ತು ಈ ಎಲ್ಲ ಹುದ್ದೆಗಳಿಗೆ 35,400ರಿಂದ 1,12,400ರವರೆಗೆ ಸ್ಯಾಲ್ರಿನ ನಿಗದಿಪಡಿಸಿರುತ್ತಾರೆ. ಹಾಗೆ ಇಲ್ಲಿ ಮತ್ತೆ ಪೇ ಸ್ಕೇಲ್ ಅಂದರೆ ಇಲ್ಲಿ ಆಡಿಟರ್ಸ್ ಅಂದರೆ ಹುದ್ದೆಗಳ ಬಗ್ಗೆ ನೋಡುವುದಾದರೆ ಗ್ರೂಪ್ ಸಿಯಲ್ಲಿರುತ್ತೆ ಎಲ್ಲ ಎಕ್ಸಾಮ್ಸ್ಗಳು. ಇವು 18ರಿಂದ 27 ವರ್ಷದವರೆಗೆ ಇರುತ್ತೆ. ಇದೆಲ್ಲ ಅಕೌಂಟ್ ಮತ್ತು ಆಡಿಟರ್ ಹುದ್ದೆಗಳಿಗೆ ಇರುತ್ತೆ. ಇದರಲ್ಲಿ 29,700ರಿಂದ 92,300ರವರೆಗೆ ವೇತನ ನಿಗದಿಪಡಿಸಿರುತ್ತಾರೆ. ಹಾಗೆ ಪೋಸ್ಟ್ ಅಸಿಸ್ಟೆಂಟ್ ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತ ಇರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟರಿ ಕಮ್ಯುನಿಕೇಷನ್ ಈ ಒಂದು ಗ್ರೂಪ್ ಸಿ ಇವೆಲ್ಲ ಗ್ರೂಪ್ ಸಿ ಹುದ್ದೆಗಳಿರುತ್ತವೆ. 18ರಿಂದ 27 ವರ್ಷ. ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ ಮಿನಿಸ್ಟರಿ ಅದರ್ ದೆನ್ ದ CC ಈ ಒಂದು ಹುದ್ದೆಗಳಿಗೆ 18ರಿಂದ 27 ವರ್ಷ. CBDT ಹುದ್ದೆಗಳಿಗೆ 18ರಿಂದ 27 ವರ್ಷ. CBIC ಹುದ್ದೆಗಳಿಗೆ ಇದು ಟ್ಯಾಕ್ಸ್ ಅಸಿಸ್ಟೆಂಟಲ್ಲಿ ಬರುತ್ತೆ. 18ರಿಂದ 27 ವರ್ಷ. ಸಬ್ ಇನ್ಸ್ಪೆಕ್ಟರ್ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಈ ಒಂದು ಹುದ್ದೆಗಳಿಗೆ 18ರಿಂದ 27 ವರ್ಷಗಳ ಕಾಲ ಏಜ್ ಲಿಮಿಟ್ ಇರುತ್ತೆ.
ಸ್ನೇಹಿತರೆ, ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡುವುದಾದರೆ SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ರಿಯಾಯಿತಿ ಇರುತ್ತೆ. ಹಾಗೆ OBCದವರಿಗೆ 3 ವರ್ಷ, PWD ಅನ್ರಿಸರ್ವ್ಡ್ ಇವರಿಗೆ 10 ವರ್ಷಗಳ ಕಾಲ, PWD OBC ಅಭ್ಯರ್ಥಿಗಳಿಗೆ 13 ವರ್ಷ ಮತ್ತು PWD AC/ST ಅಭ್ಯರ್ಥಿಗಳಿಗೆ 15 ವರ್ಷ. ಹಾಗೆ ಸರ್ವಿಸ್ ಮ್ಯಾನ್ಗಳಿಗೆ 3 ವರ್ಷ ಆಫ್ಟರ್ ಡಿಡಕ್ಷನ್ ಆಫ್ ಮಿಲಿಟರಿ ಸರ್ವಿಸ್ ರೆಂಡರ್ಡ್ ಫ್ರಮ್ ದ ಆ್ಯಕ್ಚುಯಲ್ ಏಜ್ ಆ್ಯಸ್ ಅನ್ ಕ್ಲೋಸಿಂಗ್ ಡೇಟ್ ಅಂತ ಇರುತ್ತೆ. ಮತ್ತು ಇಲ್ಲಿ ಡಿಫೆನ್ಸ್ ಅಂದರೆ PH ಕ್ಯಾಂಡಿಡೇಟ್ಸ್ಗೆ 3 ವರ್ಷ. ಹಾಗೆ ಇಲ್ಲಿ ಆಫೀಸರ್ ಈ ಒಂದು ಹುದ್ದೆಗೆ ಬ್ಯಾಚುಲರ್ ಆಫ್ ಡಿಗ್ರಿ ಆಗಿರಬೇಕು ಅಥವಾ ನೀವು ಸೆಕೆಂಡ್ ಇಯರಲ್ಲಿ 12th ಲೆವೆಲಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ತೊಗೊಂಡಿರಬೇಕು ಅಥವಾ ಡಿಗ್ರಿಯಲ್ಲಿ ನೀವು ಸ್ಟ್ಯಾಟಿಸ್ಟಿಕಲ್ ಅಂತ ಒಂದು ಸಬ್ಜೆಕ್ಟ್ನ ಕಲ್ತಿರಬೇಕಾಗಿರುತ್ತೆ. ಹಾಗೆ ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಹುದ್ದೆಗಳಿಗೂ ಕೂಡ ಸೇಮ್ ಬ್ಯಾಚುಲರ್ ಅಂದರೆ ಡಿಗ್ರಿಯಲ್ಲಿ ನಿಮ್ಮದು 6th ಸೆಮಿಸ್ಟರಲ್ಲಿ ಒಂದು ಸೆಮಿಸ್ಟರ್ ಆದರೂ ನಿಮಗೆ ಸ್ಟ್ಯಾಟಿಸ್ಟಿಕಲ್ ಸಬ್ಜೆಕ್ಟ್ ಇರಬೇಕಂತ ಹೇಳ್ತಿದ್ದಾರೆ. ಹಾಗೆ ರಿಸರ್ಚ್ ಅಸಿಸ್ಟೆಂಟ್ ಇನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಈ ಹುದ್ದೆಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ ಬ್ಯಾಚುಲರ್ ಡಿಗ್ರಿ ಆರ್ಗನೈಸೇಷನ್ ಇನ್ವೆಸ್ಟರ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಆಗಿರಬೇಕು. ಸೊ ಡಿಗ್ರಿ ಆಗಿರಬೇಕು. ಹಾಗೆ ಡಿಸೈರ್ ಮತ್ತು ಇನ್ನು ಉಳಿದೆಲ್ಲ ಹುದ್ದೆಗಳಿಗೆ ನೀವು ಡಿಗ್ರಿ ಮುಗಿಸಿದರೆ ಆಯಿತು, ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡುವುದಾದರೆ 100 ರೂಪಾಯಿ ಇರುತ್ತೆ ಪುರುಷರಿಗೆ. ಹಾಗೆ ಮಹಿಳೆಯರಿಗೆ ಮತ್ತು SC/ST ಅಭ್ಯರ್ಥಿಗಳಿಗೆ ಮತ್ತು PH ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ತರಹದ ಅರ್ಜಿ ಶುಲ್ಕ ಇರುವುದಿಲ್ಲ. ಪುರುಷರಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಸೊ ಆನ್ಲೈನಲ್ಲಿ ಕೊನೆಯ ದಿನಾಂಕ ಅಂದರೆ ನೀವು ಪೇ ಮಾಡಬೇಕಾಗಿರೋದು 25/7/2024 ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ ಅಂದರೆ ಟೈರ್ 1ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಯಾವ ಥರ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರಂತ ನೋಡುವುದಾದರೆ ಇಲ್ಲಿ ಸ್ಕೀಮ್ ಆಫ್ ಟೈರ್ 1 ಎಕ್ಸಾಮಿನೇಷನ್ ಅಂದರೆ ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ಇರುತ್ತೆ. 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ಹಾಗೆ ಜನರಲ್ ಅವೇರ್ನೆಸ್ಸು 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ಗೆ. ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡು 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ಗೆ. ಹಾಗೆ ಇಂಗ್ಲೀಷ್ ಕಾನ್ಫರೆನ್ಸ್ ಅಂತ ಇರುತ್ತೆ, 25 ಕ್ವಶನು, 50 ಮಾರ್ಕ್ಸ್ಗೆ. ಸೊ ಟೋಟಲ್ 1 ಅವರ್ ಟೈಮ್ ಇರುತ್ತೆ ನಿಮಗೆ. 1 hour and 20 minutes ಟೈಮ್ ಇರುತ್ತೆ ಇದಕ್ಕೆ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಇದನ್ನು ನೀವು ಹಿಂದಿ, ಇಂಗ್ಲೀಷ್, ಕನ್ನಡದಲ್ಲಿ ಅಂದರೆ ನಿಮ್ಮ ಭಾಷೆಯಲ್ಲಿ ನೀವು ಎಕ್ಸಾಮ್ನ ಬರಿಬೋದು. ಹಾಗೆ ಇಲ್ಲಿ ನೆಗೆಟಿವ್ ಮಾರ್ಕ್ಸಿಂಗ್ ಯಾವ ಥರ ಇರುತ್ತೆ ಅಂದರೆ 0.50 ಇರುತ್ತೆ. ಹಾಗೆ ಸ್ನೇಹಿತರೆ, ಇಲ್ಲಿ ನಿಮಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ಟಾಪಿಕ್ ಕವರ್ಸ್ ಆಗಿರುತ್ತೆ ಅಂತ ಎಲ್ಲವನ್ನು ಈ ನೋಟಿಫಿಕೇಷನ್ನಲ್ಲಿ ಅವರೇ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಸೊ ನೀವು ನಾನು ಇದನ್ನು ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ, ನೀವು ಹೋಗಿ ನೋಡಬಹುದು.